ಇದು ನೀವು ಹೇಳಿದ ಪಾಯಿಂಟಿಂದನೇ ಇದೇ ಥರ ಆಗಿರೋದು. ಈಗ ಲಾಸ್ಟ್ ಅವರು FIR ಫೈಲ್ ಮಾಡಿಕ್ಕೆ ಹೋಗಿದ್ದ ದಿನ ತುಂಬ ಜನ ಕಾಂಟ್ರಾಕ್ಟ್ ವೆಟ್ಸು, ಅಂದರೆ ಈಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿರೋ ತುಂಬ ಡಾಕ್ಟರ್ಸು ಅವ್ರದ್ದೇನೋ ಬೇರೆ ವಿಷಯವಾಗಿ ಅವರು ಬೆಂಗಳೂರಿಗೆ ಬಂದಿದ್ದರು. ಲೈಕ್ ಅವ್ರದ್ದು ಕಾಂಟ್ರಾಕ್ಟ್ ಕಂಟಿನ್ಯೂಷನ್ ಮಾಡಿಸ್ಕೋಬೇಕು. ನಾನು ಒಬ್ಬ ಕಾಂಟ್ರಾಕ್ಟ್ ಡಾಕ್ಟರೇನೆ, ಸೊ ಅಲ್ಲಿ ಏನು ನಡೀತಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಲ್ಲಿ ಎಲ್ಲರೂ ಬಂದಿದ್ದೇನಕ್ಕೆ ಅಂತಂದರೆ ಕಾಂಟ್ರಾಕ್ಟ್ ಕಂಟಿನ್ಯೂಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ವಿನಂತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರಿಗೆ ಬಂದಿದ್ದರು. ಅವ್ರನ್ನ ಯಾರು ಕಂಪ್ಲೇಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅವರೆಲ್ಲ ಇವ್ರನ್ನ ಏನಂತ ಬ್ರೈನ್ ವಾಶ್ ಮಾಡಿಬಿಟ್ಟು, ಈಗ ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಕಂಪ್ಲೀಟ್ ಆಗೋದ್ರೆ ಇಮಿಡಿಯೇಟಾಗಿ ನಿಮ್ಮನ್ನ ಕಾಂಟ್ರಾಕ್ಟಿಂದ ತೆಗಿತಾರೆ ಅಂತ ಒಂದು ಅವ್ರಿಗೆ ಹೇಳಿ ಅವ್ರನ್ನೆಲ್ಲನೂ ಕರ್ಕೊಂಡೋಗಿ FIR ಮಾಡಿಸಿದ್ದಾರೆ. ಸೊ FIR ಮಾಡಿಸಿದಾಗ ನನ್ನ ಫ್ರೆಂಡ್ಸೇನೆ ಹೇಳಿದ್ದಾರೆ, ನಾವು ನಮ್ಮ ಫ್ರೆಂಡ್ಸಿಗೆ ಕೇಳಿದ್ವಿ, ನೀವು ಯಾಕೆ ಹೋಗಿ FIR ಮಾಡಿದ್ದೀರಾ ಅಂತ. ಅವಾಗ ಅವ್ರು ಹೇಳಿದ್ರು, ನಾವು ಅಲ್ಲಿ ಹೋದಾಗ ನಮಗೆ ಗೊತ್ತೇ ಇಲ್ಲ ಈ ಥರ ವಿಕ್ಟಿಮ್ ಲಿಸ್ಟು, ಈ ಥರ ಅಕ್ಯೂಸ್ ಲಿಸ್ಟು, ಈ ಥರ ಒಂದು 29 ಜನದ ಮೇಲೆ FIR ಮಾಡ್ತಾರಂತಲೇ ನಮಗೆ ಗೊತ್ತಿಲ್ಲ. ನಾವಲ್ಲಿ ಹೋದಾಗ ಅವರು ಒಂದು ಬೇರೆ ರಿಟರ್ನ್ ಕಾಪಿಯಲ್ಲಿ ನಮಗೆ FIR ಮಾಡಿಸ್ಕೊಂಡ್ರು, ಅಂದರೆ KPSC ಮೇಲೆ ಅಲಿಗೇಷನ್ ಮಾಡ್ತೀವಿ ಅಂತ FIR ಮಾಡಿಸ್ಕೊಂಡ್ರು. ಮತ್ತು ಯಾವಾಗೋ ಮಿಡ್ನೈಟಲ್ಲಿ ಅವ್ರು FIR ಫೈಲ್ ಮಾಡಿದ್ದಾರೆ. ಅದರಲ್ಲಿ 29 ಜನನ ಅಕ್ಯೂಸ್ಡ್ ಅಂತ ಹಾಕಿದ್ದಾರೆ, ಇನ್ನೊಂದು ಸ್ವಲ್ಪ ಜನನ ವಿಕ್ಟಿಮ್ ಅಂತ ಹಾಕಿದ್ದಾರೆ. ಆ ವಿಕ್ಟಿಮ್ ಅಂತ ಇರೋರು ಎಲ್ಲರೂ ನಮ್ಮ ಫ್ರೆಂಡ್ಸೇ. ಸೊ ನಾವೆಲ್ಲರೂ ಅವ್ರ ಹತ್ರ ಮಾತಾಡಿದ್ದೀವಿ. ನಾವು ಮಾತಾಡಿ ಅವ್ರನ್ನ ಡೈರೆಕ್ಟಾಗಿ ಕೇಳಿದ್ದೀವಿ, ನೀವು ಯಾಕೆ ವಿಕ್ಟಿಮ್ ಲಿಸ್ಟು 29 ಜನ ಇದ್ದಾರಲ್ಲ ಇವ್ರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅಂತ ನಿಮಗೆ ಗೊತ್ತಿದ್ರೂ ನೀವು ಯಾಕೆ ಈ ಥರ ಮಾಡಿದ್ದೀರಾ, ನಿಮ್ಮ ಫ್ರೆಂಡ್ಸಿಗೆ ಯಾಕೆ ಈ ಥರ ಮಾಡಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲ ಹೇಳಿದ್ದಾರೆ, ನಮಗೆ ಗೊತ್ತೇ ಇಲ್ಲ, 29 ಜನನ ಹಾಕ್ತಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಆ 29 ಜನದಲ್ಲಿ ಎಷ್ಟೊಂದು ಜನ ಜೆನ್ಯೂನ್ ಇದ್ದಾರೆ, ಅವ್ರು ಜೆನ್ಯೂನ್ ಕ್ಯಾಂಡಿಡೇಟು, ಇವ್ರು ಜೆನ್ಯೂನ್ ಕ್ಯಾಂಡಿಡೇಟು ಅಂತ ಹೇಳಿ ಎಷ್ಟೊಂದು ವಾಟ್ಸಪ್ ಗ್ರೂಪ್ಸಲ್ಲಿ ಎಲ್ಲ ಕಡೆನೂ ಮೆಸೇಜ್ ಮಾಡಿದ್ದಾರೆ. ಯಾರು ಕಂಪ್ಲೇಂಟ್ ಮಾಡಿದಾರಲ್ಲ ಅವರೇ ಮೆಸೇಜ್ ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿರೋರೇ ಸಾರಿ ಕೇಳಿದ್ದಾರೆ. ಅದು ಎಲ್ಲದಕ್ಕೂ ನಮ್ಗೆ ಬೇಕಾಗಿರೋ ಪ್ರೂಫ್ಸು ಎಲ್ಲ ಇದೆ, ಆಡಿಯೋ ರೆಕಾರ್ಡ್ಸ್ ಇದ್ದಾವೆ, ನೀವು ಬೇಕಾದರೆ ನೋಡ್ಬೋದು ಮೇಡಮ್. ಇದರಲ್ಲಿ ಯಾರೋ ಮಂಜುನಾಥ್ ಅಂತ ಹೇಳಿಬಿಟ್ಟು ಅವ್ರು ಯಾರೋ ಕಂಪ್ಲೇಂಟ್ ಮಾಡಿದಾರಲ್ವ, ಅವರೇ ಸಾರಿ ಅಂತ ಹೇಳ್ಬಿಟ್ಟು ನಾವು ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ಏನೂ ಹಾನಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಇದು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಸ್ಟೂಡೆಂಟ್ಸು ಇಲ್ಲಿ ಇನ್ನೊಂದು ಯಾರೋ ನಮ್ಮ ಹೆಸರನ್ನ ಇದರಿಂದ ತೆಗೀರಿ, ಈ ಲಿಸ್ಟಿಂದ ಈ FIR ಅಲ್ಲಿ ನಮ್ಮದು ವಿಕ್ಟಿಮ್ಸ್ ಅಂತ ಹಾಕಿರೋದನ್ನ ನಮ್ಮನ್ನು ತೆಗೀರಿ, ಇದಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಮಾತಾಡಿರೋದು ಇದೆ. ಸೊ ಯಾರೋ ಒಬ್ಬರೋ ಇಬ್ಬರೋ ಈ ವಿಷಯನ ತೊಗೊಂಡು ಬಂದು ಅದನ್ನು ಜಾಸ್ತಿ ಜನಕ್ಕೆ ಬೇರೆ ವಿಷಯಗಳನ್ನ ತಲೆಗೆ ತುಂಬಿ ಅವ್ರನ್ನೆಲ್ಲ ಕರ್ಕೊಂಡೋಗಿ FIR ಮಾಡಿಸಿದ್ದಾರೆ. ಈಗ ಮೇಡಮ್ 29 ಜನದಲ್ಲೇ ಅವರೇ ಟಾಪ್ ರ್ಯಾಂಕಿಂಗಲ್ಲಿರೋ ಸ್ಟೂಡೆಂಟ್ಸು 29 ಮೆಂಬರ್ಸ್ ಇರೋರೆ ಟಾಪ್ ರ್ಯಾಂಕಿಂಗ್, ಅಂದರೆ 490 450 ಈ ಥರ ಎಲ್ಲ ತೆಗ್ದಿರೋ ಸ್ಟೂಡೆಂಟ್ಸು. ಆ ಸ್ಟೂಡೆಂಟ್ಸಲ್ಲಿನೇ ಒಂದು 15 ಜನನ 20 ಜನನ ಹೆಸರು ತೆಗೀರಿ, ಅವ್ರ ಹೆಸರು ತೆಗೀರಿ, ಇವ್ರ ಹೆಸರು ತೆಗೀರಿ ಅಂತ ಮಾಡಿದ್ರು. ಅಂದರೆ ಇನ್ನು ಉಳಿದಿದ್ದು ಎಷ್ಟು ಜನ ಮೇಡಮ್? ಇನ್ನೊಂದು 10 ಜನ. ಸೊ 10 ಜನ ಅಂದರೆ 329 ಜನದಲ್ಲಿ 10 ಜನ ಅಂದರೆ ಎಷ್ಟು ಪರ್ಸೆಂಟ್ ಆಗುತ್ತೆ? ಮ್ಯಾಕ್ಸಿಮಮ್ ಹಾರ್ಡ್ಲಿ ಅಂದರೆ ಒಂದು 2-3% ಆಗುತ್ತೆ. 2-3% ಸ್ಕ್ಯಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು, ಬಟ್ ಅವ್ರು ಮಾತಾಡ್ತಿರೋದು, ಅವ್ರು ಕಂಪ್ಲೇಂಟ್ ಕೊಡ್ತಿರೋದು ಇದೆಲ್ಲದ್ರಲ್ಲೂ ಅಲ್ಲೇ ಇದೆ 2-3% ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಹೇಳ್ತಿರೋದೇನು, ಮೀಡಿಯಾ ಮುಂದೆ ತೋರಿಸ್ತಿರೋದೇನು 80% ಸ್ಕ್ಯಾಮ್ ಅಂತ. ಕಂಪ್ಲೇಂಟ್ ಕೊಟ್ಟಿರೋರದೇ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಇದೆ. 2% ಅಂತ ಒಬ್ಬರು ಹೇಳ್ತಿದ್ದಾರೆ, 80% ಅಂತ ಒಬ್ಬರು ಹೇಳ್ತಿದ್ದಾರೆ. ಇದನ್ನೆಲ್ಲ ನಂಬ್ಕೊಂಡು ಒಂದು ವ್ಯಾಲಿಡ್ ಪ್ರೂಫ್ ಇಲ್ಲ ಮೇಡಮ್. ಆಯ್ತು, ಇವಾಗ ಸ್ಕ್ಯಾಮ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ, ನಾನು ಜೆನ್ಯೂನ್ ಕ್ಯಾಂಡಿಡೇಟು, ಯಾರೋ ಸ್ಕ್ಯಾಮ್ ಮಾಡಿರ್ಬೋದು, ಅವ್ರು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಬಟ್ಟು ತನಿಖೆ ಮಾಡಬೇಕು ಅದು ಇದು ಅಂತೆಲ್ಲ ಹೇಳ್ತಿದ್ದಾರಲ್ವ ಮೇಡಮ್, ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ? ಏನು ಪ್ರೂಫ್ಸ್ ಇದೆ ಅವ್ರ ಹತ್ರ? ಏನು ಬೇಸ್ಲೆಸ್, ಏನು ಪ್ರೂಫ್ಸ್ ಇಲ್ದಿರೋ ಬೇಸ್ಲೆಸ್ ಅಲಿಗೇಷನ್ಸ್ ಮಾಡಿಬಿಟ್ಟು 10 ಇಯರ್ಸಿಂದ ಇರೋ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಸ್ಟಾಪ್ ಮಾಡಿ ಮತ್ತೆ ಇದನ್ನು ಡಿಲೇ ಮಾಡ್ಕೊಂಡು ಹೋದರೆ ನಮ್ಮಂಥವರೆಲ್ಲ ಏನು ಮಾಡಬೇಕು ಮೇಡಮ್? ಕಷ್ಟಪಟ್ಟು ಓದಿ ಇಷ್ಟೆಲ್ಲ ಮಾರ್ಕ್ಸ್ ಎಲ್ಲ ತೊಗೊಂಡು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರೋದು ತಪ್ಪಾಗ್ಬಿಟ್ಟಿದೆ ಮೇಡಮ್. ಇವಾಗ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರೋರೆಲ್ಲ ನೀವೆಲ್ಲ ದುಡ್ಡು ಕೊಟ್ಟು ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು. ನಮ್ಮ ತಂದೆ ಒಬ್ಬ ರೈತ ಮೇಡಮ್, 80 ಲಕ್ಷ ತಂದ್ಕೊಡಿ ಅಂದರೆ ನಾನು ಎಲ್ಲಿಂದ ತಂದ್ಕೊಡೋದು ಮೇಡಮ್? ಅಷ್ಟೆಲ್ಲ ಇದ್ದಿದ್ರೆ ನಾನು ಯಾಕೆ ಈ ಕೆಲಸಕ್ಕೆ ಬರ್ತಿದ್ದೆ? ಬೇರೆ ಏನಾದರೂ ಮಾಡ್ಕೊಂಡಿರ್ತಿದ್ದೆ ಮೇಡಮ್. ಸೊ ಈ ನಮ್ಮದು ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಮೇಡಮ್ ಕಾಂಟ್ರಾಕ್ಟ್ ವರ್ಕರ್ಸ್ ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆದಾಗಿಂದ ನಮ್ಮದು ಕಾಂಟ್ರಾಕ್ಟಲ್ಲಿ ಅಂದರೆ ಕೆಲಸಕ್ಕೆ ತುಂಬ ಜನ, ಅಂದರೆ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿಬಿಟ್ಟು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಮ್ಮದು ಬೇಸ್ಡ್ ಆನ್ ಅವರ್ ಮಾರ್ಕ್ಸು ನಮ್ಮನ್ನ ಕಾಂಟ್ರಾಕ್ಟ್ಗೆ ತೊಗೊಂಡಿದ್ದಾರೆ. ಸೊ ಅದು ಫಸ್ಟ್ ನಮಗೆ ಕಾಂಟ್ರಾಕ್ಟ್ ಬಂದಾಗ 1 ವರ್ಷಕ್ಕಷ್ಟೇ ನಾವು, ಅಂದರೆ 11 ಮಂತ್ಸಿಗಷ್ಟೇ ಕಾಂಟ್ರಾಕ್ಟ್ನ ಕೊಟ್ಟಿದ್ರು. ಅದನ್ನು ರಿನಿವಲ್ ಅಂತ ಈ ಪ್ರೋಸೆಸ್ ಡಿಲೇ ಆಗ್ತಿರೋದ್ರಿಂದ ನಮ್ಮದು ಪರ್ಮನೆಂಟ್ ರಿಕ್ರೂಟ್ಮೆಂಟು 1 ಇಯರ್ನ ಮತ್ತೆ ಅದನ್ನು ರಿನಿವಲ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ತಿಂಗಳಲ್ಲಿನೇ ಯಾವುದೋ ಒಂದು ಬ್ಯಾಚ್ ಅವ್ರದ್ದು ರಿನಿವಲ್ ಕಂಪ್ಲೀಟ್ ಆಗುತ್ತೆ, ಅಂದರೆ ಅವ್ರು ಅಲ್ಲಿಗೆ ಎಂಡ್ ಆಗ್ತಾರೆ. ಸೊ ಈಗ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿಕೊಂಡ್ರೆ, ಪರ್ಮನೆಂಟ್ ಡಾಕ್ಟರ್ಸು ಡಿಪಾರ್ಟ್ಮೆಂಟಿಗೆ ಬಂದರೆ ಕಾಂಟ್ರಾಕ್ಟಲ್ಲಿ ಇರೋರ್ನೆಲ್ಲರೂ ಟರ್ಮಿನೇಟ್ ಮಾಡ್ತೀವಿ ಅಂತ ಆ ಕಾಂಟ್ರಾಕ್ಟ್ ನಾವೇನು ಬಾಂಡ್ ಎಲ್ಲ ಮಾಡಿಕೊಟ್ಟಿದ್ದೀವಲ್ಲ ಅದರಲ್ಲಿ ಮೆನ್ಷನ್ ಆಗಿದೆ. ಸೊ ಇದೊಂದನ್ನು ಇಟ್ಕೊಂಡು ಇವರು ಅದನ್ನು ಒಂದು ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ಈ ಥರ ಎಲ್ಲ ಬೇರೆ ರೀತಿ ಹೋಗ್ಬಿಟ್ಟು. ಮತ್ತು ಇನ್ನೊಂದು ಕೇಳಿದ್ರಿ ಮೇಡಮ್, ನಿನ್ನೆ ಯಾರೋ ಒಬ್ಬರು ವಿಡಿಯೋ ಮಾಡಿಬಿಟ್ಟು ಒಂದು ಕಳಿಸಿದ್ದಾರೆ ಅಂತ ಕೇಳಿದ್ರಿ.
ಅವರು ಫಸ್ಟ್ ದಿನ ಮಾತಾಡಬೇಕಾದ್ರೆ ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವರೆಲ್ಲೂ ಕೇಳಿಲ್ಲ. ಅವ್ರು ಕೇಳಿರೋದು ಎಕ್ಸಾಮ್ ಮಾಡಿ ಅಂತ. ಎಕ್ಸಾಮ್ ಮಾಡಿ ಅಂತ ಅವ್ರು ಯಾಕೆ ಕೇಳಬೇಕಾಗಿ? ನೀವು ಬೇಕಾದರೆ ಎಲ್ಲೋ ವಿಡಿಯೋಗಳಿದೆ, ಎಲ್ಲ ಕಡೆ ನೋಡ್ಬೋದು ನೀವು. ಎಕ್ಸಾಮ್ ಮಾಡಿ ಅಂತ ಅವ್ರು ಯಾಕೆ ಕೇಳಬೇಕು? ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳಬೇಕಾಗಿತ್ತು. ಎಕ್ಸಾಮ್ ಮಾಡಿ ಅಂತಂದ್ರೆ ಏನದ್ರ ಅರ್ಥ? ಸೊ ಮತ್ತೆ ಇನ್ನೊಂದ್ಸತಿ ಎಲ್ಲನೂ ಓದಿ ಬರೆದು ಮತ್ತೆ ಪಾಸ್ ಆಗ್ಬೋದು ಅಂತ. ಅನ್ಯಾಯ ಆಗಿದೆ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳಬೇಕು. ಎಕ್ಸಾಮ್ ಮಾಡಿ ಅಂತ ಕೇಳಿದ್ರೆ ಏನು ಮೇಡಮ್ ಅದರ ಅರ್ಥ? ಸರ್ಕಾರಕ್ಕೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಎಷ್ಟೋ ಜನ ಸ್ಟೂಡೆಂಟ್ಸು ಇಲ್ಲಿ ಬಂದು ಇದು ಮಾಡಿದ್ದೀವಿ, ತುಂಬ ಮನನೊಂದಿದ್ದೀವಿ. ನಮ್ಮದು ಫ್ಯಾಮಿಲಿ ಪ್ರೆಷರ್ಗಳು ಮತ್ತು ಮೆಂಟಲ್ ಟಾರ್ಚರು. ಒಂದು ಹೊರಗಡೆ ಹೋಗಿ ನಾವೊಂದು ಟ್ರೀಟ್ಮೆಂಟ್ ಮಾಡ್ತಿದ್ರೆ ಜನ ಬಂದು ನಮ್ಮದು ಪ್ರೊಫೆಷನ್ನ ಕ್ವೆಶನ್ ಮಾಡ್ತಿದ್ದಾರೆ. 80 ಲಕ್ಷ ಕೊಟ್ಟು ಹೋಗಿದ್ದೀರಾ ಅಂತ ಅಲ್ವಾ ಮೇಡಮ್ ನೀವು ಅಂತ. ಈ ಥರ ಬೇಸ್ಲೆಸ್ ಅಲಿಗೇಷನ್ನ ತೊಗೊಳ್ಳೋದಕ್ಕೆ ನಾವು ಡಾಕ್ಟರ್ ಡಿಗ್ರಿ ಓದ್ಬಿಟ್ಟು ಇಲ್ಲಿ ಬಂದಿಲ್ಲ ಮೇಡಮ್. ಸೊ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀವಿ ಅಂತಂದರೆ, ನಮಗೆಲ್ಲ ಆದಷ್ಟು ಬೇಗ ನಮ್ಮದು ಪ್ರೋಸೆಸ್ನೆಲ್ಲ ಕಂಟಿನ್ಯೂ ಮಾಡಿ ಯಾರ್ಯಾರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಎವ್ರಿ ಸ್ಟೋರಿ ವಿಲ್ ಹ್ಯಾವ್ 2 ಸೈಡ್ಸ್ ಅಂತಾರೆ. ಒಂದು ಪಾಸಿಟಿವ್ ನರೇಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ನರೇಟಿವ್ ಇರ್ತಾರೆ. ಅಟ್ಲೀಸ್ಟ್ ಮೀಡಿಯಾ ಈಸ್ ಕಮ್ಮಿಂಗ್ ಅಪ್ ನಾವು. ಈಗಾದರೂ ಬಂದುಬಿಟ್ಟು ಮಾತಾಡೋಕ್ಕೆ ರೆಡಿ ಇದ್ದಾರೆ. ಓಕೆ, ಅದರ್ ಸೈಡ್ ಆಫ್ ದ ಸ್ಟೋರಿನೂ ಕೇಳಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅದಾದಮೇಲೆ ಮೇಡಮ್ ಇಲ್ಲಿ ಏನು ಹೇಳ್ತಿದ್ದಾರೆ, ಅಲಿಗೇಷನ್ಸು. ಫಸ್ಟ್ ಆಫ್ ಆಲ್ ಫಾಲ್ಸ್ ಅಲಿಗೇಷನ್ಸ್. 800 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಾರೆ. ಮ್ಯಾಮ್ 800 ಕೋಟಿ ಅಂತಂದರೆ 329 ಜನ ಈಗ ಕ್ವಾಲಿಫೈ ಆಗಿರೋದು, ಅಂದರೆ ಫೈನಲ್ ಲಿಸ್ಟಲ್ಲಿ ಇರೋದು. 329 ಜನಕ್ಕೂ ಡಿವೈಡ್ ಮಾಡಿದ್ರೆ ಪರ್ ಹೆಡ್ 2,43,00,000 ಬರುತ್ತೆ. ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ನಾವು ಯಾಕೆ ಮೇಡಮ್ ಈ ಜಾಬಿಗೆ ಬರೋಣ? ಫಸ್ಟ್ ಆಫ್ ಆಲ್ ಅಷ್ಟೊಂದು ದುಡ್ಡು ಇದ್ದಿದ್ರೆ ನಾವು ಯಾಕೆ ಇವತ್ತು ಇಲ್ಲಿ ಬಂದು ನಿಂತ್ಕೋತಿದ್ವಿ? ಇಡೀ ಸ್ಟೇಟ್ ಎಂಟೈರ್ ರಾಜ್ಯದಿಂದ ಬಂದಿದ್ದಾರೆ ಈಗ ಸ್ಟೂಡೆಂಟ್ಸ್. ಅವ್ರಿಗೆ ಮೋಸ ಆಗಿದೆ ಅಂತಲೇ ಬಂದಿರ್ತಾರೆ. ಇಲ್ಲಿ ಎಷ್ಟೊಂದು ಜನ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಸೆಲೆಕ್ಟೆಡ್. ಎಷ್ಟೊಂದು ಜನ ಸೆಲೆಕ್ಟ್ ಆಗಿರೋದ್ರಲ್ಲಿ ಲೇಡೀಸ್ ಜಾಸ್ತಿ ಇದ್ದಾರೆ. ಸೊ ಲೇಡೀಸ್ ಆಸ್ಪೆರೆಂಟ್ಸ್, ನೀವು ಇಂಡಿಯನ್ ಮೆಂಟಾಲಿಟಿ ಗೊತ್ತು. ಒಂದು ಪೇರೆಂಟ್ಸಿನ ಮೆಂಟಾಲಿಟಿ ಹೆಂಗಿರತ್ತೆ ಅಂತಂದರೆ, ಹುಡುಗಿರು ಅಂತಂದರೆ ಫಸ್ಟ್ ಏನು ಥಿಂಕ್ ಮಾಡ್ತಾರೆ ಮ್ಯಾಮ್? ಅವ್ರ ಮದುವೆ, ನೆಕ್ಸ್ಟ್ ಏನು? ಈಗಿರೋ ಪ್ರೆಸೆಂಟ್ ನಾನು ಜನರಲಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗಿರೋ ಗೋಲ್ಡ್ ರೇಟಲ್ಲಿ ಫಸ್ಟ್ ಅವ್ರು ಮದುವೆ ಮಾಡಿ ಕಳಿಸಿದ್ರೆ ಸಾಕು ಅನ್ನೋ ಥರ ಇರುತ್ತೆ. ಯಾರಿಗಾರು ಆಗಲಿ ಅದೇ ಒಂದು ಮೋಟೋ ಆಗಿಬಿಟ್ಟಿರುತ್ತೆ. ಅಂಥದ್ರಲ್ಲಿ ಯಾವ್ದು ಹುಡುಗಿ ಪೇರೆಂಟು 80 ಲಕ್ಷ 1 ಕೋಟಿ ಕಟ್ಬಿಟ್ಟು ಈ ಜಾಬಿಗೆ ಕಳಿಸ್ತಾನೆ. ಆ್ಯಂಡ್ ಪ್ರತಿಯೊಬ್ಬರು ವರ್ಕ್ ಮಾಡ್ತಿದ್ದಾರೆ ಮ್ಯಾಮ್. ಎಷ್ಟು ಜನ ಫಾಲ್ಸ್ ಅಲಿಗೇಷನ್ಸ್ ಮಾಡ್ತಿದ್ದಾರೆ, ಎಷ್ಟು ಈಸಿಯಾಗಿ ಹೇಳ್ತಾರೆ ಮ್ಯಾಮ್ ಮೀಡಿಯಾದವರು. ಓಕೆ, ಎಕ್ಸಾಮ್ ಮಾಡಿ ನಮ್ಮ ಏನಾಗಲ್ಲ. ಓಕೆ, ನಮ್ಮ ಆಸ್ಪಿರೆನ್ಸೇ ಇರ್ಬೋದು ಮ್ಯಾಮ್, ನಮ್ಮ ಆಸ್ಪಿರೆನ್ಸೇ ಅಥವಾ ಅಲಿಗೇಷನ್ಸ್ ಬರ್ತಾ ಇದೆ ಮ್ಯಾಮ್, ಎಕ್ಸಾಮ್ ಮಾಡಿ ಇಲ್ಲಾಂದರೆ ಸ್ಕ್ವಾಶ್ ಮಾಡಿ ಪ್ರೊಸೀಜರ್ ಅಂತ. ನಾವೀಗ 2020 ಔಟ್ಪುಟ್ ಮ್ಯಾಮ್. ಆಲ್ರೆಡಿ ಇಟ್ ಹ್ಯಾಸ್ ಬೀನ್ 6 ಇಯರ್ಸ್. 6 ಇಯರ್ಸಿಂದ ಇದೇ ಜಾಬಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ. ಆಲ್ರೆಡಿ ಒಂದು ಸತಿ ಜಾಬ್ ಫೈನಲಿಸ್ಟ್ ತನಕ ಬಂದು ಕ್ಯಾನ್ಸಲ್ ಆಗಿದೆ. ಮತ್ತು ಈಗ ಎಕ್ಸಾಮ್ ಅಂತ ಬಂದರು. ಎಕ್ಸಾಮ್ ಅಂತ ಬಂದಾಗ್ಲೂ ಈಗೂ ಪ್ರಾಬ್ಲಮ್ ಇದೆ ಎಲ್ಲರಿಗೂ. ಹಾಗಂದರೆ ಇದೇ ಥರ ಡಿಲೇ ಮಾಡ್ಕೊಂಡು ಹೋದರೆ ಎಷ್ಟು ವರ್ಷ ಮ್ಯಾಮ್ ಕಾಯಬೇಕು ನಾವು? ಅಂದರೆ ಗ್ರಾಜ್ಯುಯೇಟ್ಸ್ ಯಾರು ಆಚೆ ಬಂದವ್ರಿಗೆ ಕೆಲಸನೇ ಬೇಡವಂಗಿದ್ರೆ ಇದೇ ಥರ ಕಾಯ್ಕೊಂಡಿರೋಣವಾ? ಹಾಗಿದ್ರೆ ಎಕ್ಸಾಮ್ ಅಂತ ಮಾತಾಡ್ತಾರಲ್ಲ ಮ್ಯಾಮ್, ಕಷ್ಟಪಟ್ಟು ಓದಿ ನಾವು 9 to 5 ಜಾಬ್ ಮಾಡಿದ್ದೀವಿ. ಜಾಬ್ ಮಾಡಿಕೊಂಡು ನಮಗೆ ಸಿಕ್ಕಿರೋ ಟೈಮಲ್ಲಿ ಓದ್ಕೊಂಡು ಇದನ್ನು ತೊಗೊಂಡಿರೋದು. ನಾವು ಜೆನ್ಯೂನಾಗೆ ಓದಿದ್ದೀವಿ. ನಾವೇನು ಸುಮ್ಮನೆ ಏನೋ ಮಾಡಿಕೊಂಡು ಹಾಗೆ ಹಿಂಗೆ ಫಾಲ್ಸ್ ಅಲಿಗೇಷನ್ಸ್ ಮಾಡಿದರೆ ನಮ್ಮ ಶ್ರಮಕ್ಕೆ ಏನು ಪ್ರತಿಫಲ ಇದೆ ಮ್ಯಾಮ್? ಇದನ್ನೇ ಫಸ್ಟ್ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಎಷ್ಟೊಂದು ಜನ ಪ್ರೆಗ್ನೆಂಟ್ ಲೇಡೀಸ್ ಬಂದಿದ್ದರು ಎಕ್ಸಾಮ್ ಬರೆಯೋಕ್ಕೆ. ಸೊ ಅವ್ರ ಮೆಂಟಲ್ ಪ್ರೆಷರ್, ನಾವು ನಾರ್ಮಲ್ ಇರೋರಿಗೆ ಕಷ್ಟ ಆಗ್ತಿದೆ, ಅವ್ರು ಎಷ್ಟು ಮೆಂಟಲ್ ಪ್ರೆಷರ್ ತೊಗೊಂಡಿರ್ತಾರೆ? ಪ್ರೆಗ್ನೆಂಟ್ ಲೇಡಿ ಬಂದುಬಿಟ್ಟು ಎಕ್ಸಾಮ್ ಬರೀತಾರೆ ಅಂತಂದರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೆ ಮ್ಯಾಮ್. ಅಂಥವ್ರಿಗೆ ನ್ಯಾಯ ಏನಿದೆ? ಎಕ್ಸಾಮ್ ಅಂತ ಎಷ್ಟು ಈಸಿಯಾಗಿ ಮಾತಾಡಿದ್ರೆ ಅವ್ರ ಮೆಂಟಲ್ ಟ್ರಾಮಾ ಏನು, ಅದನ್ನು ಯಾರು ಮ್ಯಾಮ್, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ ಈ ಥರ ಸುಮ್ಮನೆ ಬೇಸ್ಲೆಸ್ಸಾಗಿ ಆರ್ಗ್ಯೂ ಮಾಡೋದು. ಏನೂ ಇಲ್ಲ ಇದರಲ್ಲಿ, ಹುರುಳೇ ಇಲ್ಲ, ಕಂಪ್ಲೀಟಾಗಿ ಸ್ಕ್ವಾಶ್ ಮಾಡಿಬಿಡಿ, ಪ್ರೊಸೆಸ್ಸೇ ಮುಂದೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅನಿಸುತ್ತೆ ಮ್ಯಾಮ್. ನಾವು ಜೆನ್ಯೂನ್ ಕ್ಯಾಂಡಿಡೇಟ್ಸ್. ನೀವು ಯಾವುದೇ ಥರ ತನಿಖೆಗಾದ್ರೂ ನಾವೆಲ್ಲರೂ 100% ಕೋಆಪರೇಟ್ ಮಾಡ್ತೀವಿ. ಆದರೆ ನಮ್ದು ಒಂದೇ ರಿಕ್ವೆಸ್ಟ್ ಇರೋದೇನು ಅಂತಂದರೆ, ಇದನ್ನು ಕಂಡೀಷ್ನಲ್ ಆರ್ಡರ್ಸ್ ಕೊಡಿ ನಮಗೀಗ. ಪ್ರೊಸೆಸ್ಸನ್ನು ಇಲ್ಲಿಗೆ ಈಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಪ್ರೊಸೆಸ್ ಇಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಮಗೆ ಕಂಟಿನ್ಯೂಯೇಷನ್ ಫಸ್ಟ್ ನಾವು ಡಿಮ್ಯಾಂಡ್ ಮಾಡ್ತಿರೋದೇ ಪ್ರೊಸೆಸ್ ಮುಂದೆ ಕಂಟಿನ್ಯೂ ಆಗಬೇಕು, ನಾವು ಮುಂದೆ ಹೋಗಬೇಕು. ಅದಾದಮೇಲೆ ನೀವು ಏನೇ ಆ್ಯಕ್ಷನ್ಸ್ ತೊಗೊಂಡ್ರು ನಾವು ಅದಕ್ಕೆ ರೆಡಿ ಇರ್ತೀವಿ. ಯಾರೂ ಇಲ್ಲಿ ತನಿಖೆ ಮಾಡಬೇಡಿ ಅಂತ ಹೇಳ್ತಿಲ್ಲ. ಎಲ್ಲರೂ ತನಿಖೆ ಮಾಡಿ ಮ್ಯಾಮ್. 29 ಜನದ ಏನು FIR ಕಾಪಿಲಿದೆ ಅವರು ಬಿಡಿ, 329 ಜನನೂ ನೀವು ಬೇಕಾದರೆ ತನಿಖೆ ಮಾಡಿ. ಇಫ್ ಪ್ರೂವನ್ ಗಿಲ್ಟಿ ಅವ್ರಿಗೆ ಏನು ಆ್ಯಕ್ಷನ್ಸ್ ತೊಗೋಬೇಕೋ ಆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗಂತೂ ಮೋಸ ಆಗಬಾರ್ದು ಮ್ಯಾಮ್. ಈಗ ಆಲ್ರೆಡಿ ನಾವು ಫೈನಲ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದೀವಿ. ಇದರಲ್ಲಿ ಅರ್ಧ ಜನ ಕಾಂಟ್ಯಾಕ್ಟಲ್ಲಿದ್ದರೆ, ಅರ್ಧ ಜನ ಪ್ರೈವೇಟ್ ಹಾಸ್ಪಿಟ್ಲು, ಪ್ರೈವೇಟ್ ಕಂಪ್ನಿನಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಈ ಲಿಸ್ಟ್ಗಳು ಬಾಸ್ ಹತ್ರ ಅಥವಾ HR ಹತ್ರ ಆಲ್ರೆಡಿ ತಲುಪಿದೆ. ಈಗ ಅವ್ರೇನು ಹೇಳ್ತಿದ್ದಾರೆ, ನೀವು ನೋಟಿಸ್ ಪೀರಿಯಡ್ ಕೊಟ್ಟು ನೋಟಿಸ್ ಪೀರಿಯಡ್ ಸರ್ವ್ ಮಾಡಿ ರಿಲೀವ್ ಆಗಿಬಿಟ್ಬಿಡಿ ಅಂತ. ಸೊ ಈಗ ನಾವು ನೋಟಿಸ್ ಪೀರಿಯಡ್ ಸರ್ವ್ ಮಾಡಿ ರಿಲೀವ್ ಆಗಿಬಿಟ್ರೆ ಆ ಕಡೆ ಜಾಬು ಹೋಯಿತು, ಈ ಕಡೆ ನಮಗೆ ಲಿಸ್ಟಲ್ಲಿ ಹೆಸರಿದ್ರೂ ಇಲ್ಲೂ ಜಾಬ್ ಸಿಗಲ್ಲ. ಸೊ ಈಗ 2 ವರ್ಷ 5 ವರ್ಷ 10 ವರ್ಷ ಕಾಯೋದಕ್ಕಿಂತ ಈಗ ನಮಗೆ ಕಂಡೀಷ್ನಲ್ ಆರ್ಡರ್ ಕಾಪಿ ಕೊಟ್ಬಿಡಲಿ.
ನಾವು ಏನು ಫೇಸ್ ಮಾಡೋಕ್ಕೂ ರೆಡಿ ಇದ್ದೀವಿ. CBI ಕೊಡ್ತೀರಾ ಕೊಡಿ, CID ಕೊಡ್ತೀರಾ ಕೊಡಿ, ನಾವು ಯಾರಿಗೂ ಹೆದರಲ್ಲ. ಯಾಕಂದರೆ ನಾವು ತಪ್ಪು ಮಾಡಿಲ್ಲ. ಹೋಗಿ 1-2 ವರ್ಷ ನಾವು ಸ್ಯಾಲ್ರಿ ತೊಗೊಂಡಾದ್ಮೇಲೆ ನಮ್ಮ ತಪ್ಪು ಅಂತ ನೀವು ಪ್ರೂವ್ ಮಾಡಿದರೆ ವಿತ್ ಸ್ಯಾಲ್ರಿ ನೀವು ವಾಪಸ್ ತೊಗೊಳ್ಳಿ, ಜಾಬು ತೊಗೊಳ್ಳಿ, ವಿತ್ ಸ್ಯಾಲ್ರಿನೂ ನಾವು ವಾಪಸ್ ಕೊಡ್ತೀವಿ. ನೀವು ಜೈಲಿಗೆ ಹಾಕಿದರೂ ನಾವು ರೆಡಿ ಇದ್ದೀವಿ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸೋಲ್ಮೇಟ್ ವೆಟರ್ನರಿ ಹಾಸ್ಪಿಟಲ್ ಅಂತ ಬೆಳಗಾವಿ. ಸೊ ಅಲ್ಲಿ ನಿಮಗೆ ಕೆಲಸದಿಂದ ರಿಲೀವ್ ಆಗಿದೆ? ಎಸ್ ಮೇಡಮ್. 2 months ನೋಟಿಸ್ ಪೀರಿಯಡ್ ಸರ್ವ್ ಮಾಡಿ ಬಿಟ್ಟು ಹೋಗಿ ಅಂತ ಹೇಳ್ತಿದ್ದಾರೆ ನಮಗೀಗ. ನೆಕ್ಸ್ಟ್ ಏನು ಮತ್ತೆ ಈಗ ನೆಕ್ಸ್ಟ್ ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಈಗ ಸರ್ಕಾರ ಒಂದು ನಮ್ಮ ಬಗ್ಗೆ ಕಾಳಜಿ ವಹಿಸಿ ಏನಾದರೂ ಕಂಡೀಷ್ನಲ್ ಆರ್ಡರ್ ಕಾಪಿ ಕೊಟ್ಟರೆ ಇದೇ ನಾವು CM DK ಶಿವಕುಮಾರ್ ಅವರಿಗೆ ಇದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ನೋಡಿ, ನಾವಿಲ್ಲಿ ಸೇರಿರೋ ಉದ್ದೇಶ ತುಂಬ ಸಿಂಪಲ್ ಆಗಿದೆ. ಇಷ್ಟು ದಿನ ನೀವು ಒಂದು ಕಡೆ ಆಗಿರೋ ಸ್ಟೋರಿ ಕೇಳಿದ್ದೀರಾ, ಬಟ್ ಯಾವುದೇ ಒಂದು ಕನ್ಕ್ಲೂಷನ್ ಬರಬೇಕಂದ್ರೆ 2 ಕಡೆ ಸ್ಟೋರಿ ಕೇಳೋದು ಬಹಳ ಮುಖ್ಯ. ಸೊ ಇಲ್ಲಿ ನೀವು ನೋಡಿದ ಹಾಗೆ ತುಂಬ ಜನ ಸೇರಿದ್ದೀವಿ ನಾವು. ಅಲ್ಲಿ ಏನು ಹೇಳ್ತಿದ್ದಾರೆ 80% ಸ್ಕ್ಯಾಮ್, ಅದೆಲ್ಲ ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ನಾನು ಹೇಳ್ತೇನೆ. ಒಂದು ಮಾತು ಏನು ಗೊತ್ತಾ, ನಮ್ಮದು ಇಷ್ಟು ಹತ್ತಿರ ಬಂದು ಇಷ್ಟು ಶ್ರಮಪಟ್ಟು ಓದಿರುವ ನಾವಂಥ ವಿದ್ಯಾರ್ಥಿಗಳಿಗೆ ಈ ಥರ ಆಗಬಾರ್ದು. ಅದೊಂದು ಮಾತಿದೆಯಲ್ಲ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಈ ಥರ ನಮ್ಮ ಜೊತೆ ಆಗಬಾರ್ದು. ವರ್ಷಾನುಗಟ್ಟಲೆ ಕೇಸು ಕೋರ್ಟು ಅಂತ ಮಾಡಿಕೊಂಡು ಈಗ ಫೈನಲ್ ಲಿಸ್ಟಿಗೆ ಬಂದಿರೋ ಮೇಡಮ್ ನಮ್ಮದು. ಕಷ್ಟಪಟ್ಟು ಶ್ರಮಪಟ್ಟಿರುವ ಎಷ್ಟೊಂದು ವಿದ್ಯಾರ್ಥಿಗಳು ನಾವು ಇಲ್ಲಿದ್ದೀವಿ. ಅದು ಬಿಟ್ಟು 800 ಕೋಟಿ ಅಲಿಗೇಷನ್, ಇದು ಜಸ್ಟ್ ಒಂದು ಗ್ರಾವಿಟಿ ಬಿಲ್ಡ್ ಮಾಡೋ ಪ್ರೋಸೆಸ್ ಮ್ಯಾಮ್. ಅದು ಬಿಟ್ಟರೆ ಇಲ್ಲಿ ನೀವು ಯಾರನ್ನಾದರೂ ಮಾತಾಡಿ, ಈಗ OMR ಟ್ಯಾಂಪ್ರಿಂಗ್ ಅಂತ ಹೇಳುತ್ತಿದ್ದೀರಲ್ಲ, ನಾವು ನಮ್ಮ OMR ಪ್ರೊವೈಡ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಲೆಟ್ ದಮ್ ಡೂ. ನಾವು ಯಾವುದೇ ಥರದ ತನಿಖೆ ವಿರುದ್ಧವಿಲ್ಲ. ನಾವು ವಿರುದ್ಧ ಇರೋದು ಒಂದೇ, ನಮಗೆ ತಡೆ ಆಗಬಾರದು. ನಾವು ಇಷ್ಟು ವರ್ಷ ಶ್ರಮ ಪಟ್ಟಿರುವುದಕ್ಕೆ ಒಂದು ಬೆಲೆ ಅನ್ನೋದು ಸಿಕ್ಕಬೇಕು. ನಾವು ಎಲ್ಲರೂ ರೈತರ ಮಕ್ಕಳೇ. ನಮ್ಮ ತಂದೆ ಕಿರಾಣಿ ಅಂಗಡಿ ಇದೆ. ನಾವೆಲ್ಲಿಂದ ತರ್ತೀವಿ 80 ಲಕ್ಷ, 1 ಕೋಟಿ, 2 ಕೋಟಿ ಹೇಳ್ತಿದ್ದಾರೆ, ಬಟ್ ಅದು ಪ್ರೂವ್ ಅಲ್ಲ. ಅದು ಅಲಿಗೇಷನ್ಸ್ ಮತ್ತು ಕನ್ಫರ್ಮೇಷನ್ಸಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ಸೊ ಇದನ್ನು ನಾನು ಹೇಳಬೇಕಂತ ವ್ಯಕ್ತಪಡಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ಮೆರಾಜ್.